ರಾಜ್ಯ ಸರ್ಕಾರಿ ನೌಕರರಿಗೆ ತಲೆನೋವಾಗಿದೆ ಕರ್ತವ್ಯ ಆಪ್. ಕರ್ತವ್ಯ ಆಪ್ ವೈಯಕ್ತಿಕ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಸಂಕಷ್ಟ. ಖಾಸಗಿ ಮಾಹಿತಿ ಕಳ್ಳತನವಾಗುವ ಬಗ್ಗೆ ಭೀತಿ ಎದುರಾಗಿದೆ ನೌಕರರಿಗೆ. ಸರ್ಕಾರಿ ನೌಕರರಿಗೆ ಕರ್ತವ್ಯ ಆಪ್ ಕಡ್ಡಾಯ ಅನ್ನೋದಾಗಿ ಸರ್ಕಾರ ಹೇಳಿದೆ. ಆದರೆ ವೈಯಕ್ತಿಕ ಮೊಬೈಲ್ನಲ್ಲಿ ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕರ್ತವ್ಯ ಆಪ್ ಬಳಸದಿರಲು ಕೆಲವು ಪೊಲೀಸ್ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಆಪ್ಗೆ ಆಧಾರ್ ಲಿಂಕ್ ಮಾಡಿದ್ರೆ ಬ್ಯಾಂಕ್ ಡೀಟೇಲ್ಸ್ ಸೋರಿಕೆಯಾಗೋ ಭೀತಿ ಇದೆ. ಬಯೋಮೆಟ್ರಿಕ್, ಲೊಕೇಶನ್, ಆಧಾರ್ ಕೊಟ್ಟಾಗ ಲೀಕ್ ಸಾಧ್ಯತೆ ಇದೆ. ಅಕೌಂಟ್ ಹ್ಯಾಕ್ ಆದ್ರೆ ಖಾಸಗಿತನಕ್ಕೆ ಧಕ್ಕೆಯ ಭಯ ಎದುರಾಗಿದೆ ನೌಕರರಲ್ಲಿ. ಬ್ಯಾಂಕ್ ಅಕೌಂಟ್ನಿಂದ ಸೈಬರ್ ಕಳ್ಳರು ಹಣ ಕದಿಯೋ ಸಾಧ್ಯತೆ ಇದೆ. ಕರ್ತವ್ಯ ಆಪ್ ಬಗ್ಗೆ ಕ್ರೈಮ್ ರೆಕಾರ್ಡ್ ಬ್ಯೂರೋದಲ್ಲಿ ವಿಚಾರಣೆ. ಸೋರಿಕೆ ಭೀತಿ ಬಗ್ಗೆ ಅಧಿಕಾರಿಗಳಿಗೂ ಕೂಡ ಆತಂಕ ಇದೆಯಂತೆ. ಎಐ ಮೂಲಕ ಕರ್ತವ್ಯ ಆಪ್ ನೈಜತೆ ಪರಿಶೀಲಿಸಿದ್ದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಮೊಬೈಲ್ನಲ್ಲಿ ಸರ್ಚ್ ಮಾಡೋ ವಿಷಯ ಆಪ್ ಡೆವಲಪರ್ಗೆ ಮಾಹಿತಿಯ ರವಾನೆಯಾಗ್ತಾ ಇದ್ದಂತೆ ಡೇಟಾ ಕಲೆಕ್ಟ್ ಮಾಡ್ತಾ ಇದೆಯಂತೆ. ಈ ಆಪ್ ಪರ್ಸನಲ್ ಆಧಾರ್ ಲಿಂಕ್ ತೊಂದರೆ ಅನ್ನೋದಾಗಿ ಪೊಲೀಸರು ಈಗ ವಾದವನ್ನ ಮಾಡಿದ್ದಾರೆ. ಆದರೆ ಕರ್ತವ್ಯ ಆಪ್ ಸರ್ಕಾರಿ ನೌಕರರಿಗೆ ಕಡ್ಡಾಯ ಅಂತ ಸರ್ಕಾರ ಹೇಳಿದೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ಕರ್ತವ್ಯ ಆಪ್ ಅನ್ನ ಕಡ್ಡಾಯ ಮಾಡಿದೆ. ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು, ಲಾಗಿನ್ ಆಗಬೇಕು ಎಲ್ಲರೂ ಅನ್ನೋದಾಗಿ. ಬಟ್ ಈಗ ಇಲ್ಲಿ ಅಧಿಕಾರಿಗಳು, ನೌಕರರು ಹೇಳ್ತಾ ಇರೋದೇ ಬೇರೆ. ಈ ಆಪ್ ಡೇಟಾ ಕಲೆಕ್ಟ್ ಮಾಡುತ್ತೆ, ನಮ್ಮ ಪರ್ಸನಲ್ ಡೇಟಾ ಅನ್ಸೇಫ್ ಈ ಆಪ್ ಹತ್ರ ಅಂತ. ಏನಿದು ಅಂತ, ಯಾವ ರೀತಿಯ ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ, ಆಪ್ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ, ನೌಕರರು ಏನ್ ಹೇಳ್ತಾ ಇದ್ದಾರೆ? ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಕರ್ತವ್ಯ ಆಪ್ ಅನ್ನ ಜಾರಿಗೆ ತರ್ತಾರೆ. ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶು ಒಂದು ಆದೇಶ ಮಾಡ್ತಾರೆ. ಎಲ್ಲಾ ಸರ್ಕಾರಿ ನೌಕರರೇನಿದ್ದಾರೆ ಕರ್ತವ್ಯ ಆಪ್ ಅನ್ನ ತಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಹೀಗಾಗಿ ಅದು ಇನ್ಸ್ಟಾಲ್ ಮಾಡಿದ್ರೆ ಅನ್ಸೇಫ್ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಕೆಲವು ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಕರ್ತವ್ಯ ಆಪ್ ನಲ್ಲಿ ನಾವು ಇನ್ಸ್ಟಾಲ್ ಮಾಡಿ ನಮ್ಮ ಪರ್ಸನಲ್ ಮೊಬೈಲ್ ನಲ್ಲಿ ಹಾಕೊಂಡಾಗ ಅದಕ್ಕೆ ಮುಖ್ಯವಾಗಿ ಎಲ್ಲ ಅಲೋ ಕೊಡ್ಬೇಕಾಗತ್ತೆ. ಅಂದ್ರೆ ಆಧಾರ್ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ನಮ್ಮ ಪರ್ಸನಲ್ ನಂಬರ್ ಆಗಿರ್ಬೋದು, ಇದೆಲ್ಲವನ್ನ ಕೊಟ್ಟಾಗ ನಮ್ಮ ಪರ್ಸನಲ್ ಡೀಟೇಲ್ ಅನ್ನ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅಧಿಕಾರಿಗಳು ವಾದ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಆಪ್ ಏನಿದೆ ಇದು ಅನ್ಸೇಫ್ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಎಐ ನಲ್ಲಿ ಮತ್ತೆ ನಾವು ಟೆಕ್ನಿಕಲ್ ಸೆಂಟರ್ ಆಗಿರ್ಬೋದು, ನಮ್ಮ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ನಲ್ಲೂ ಸಹ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ. ಅನ್ಅಫಿಷಿಯಲಿ ಈ ಆಪ್ ಸೇಫ್ ಅಲ್ಲ, ಇದರಿಂದ ನಮ್ಮ ಡೇಟಾ ಕಳ್ತನ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಲ್ದಲೆ ನಾವ್ ಏನನ್ನ ಸರ್ಚ್ ಮಾಡ್ತೀವಿ, ಏನೆಲ್ಲ ನೋಡ್ತೀವಿ, ಅದೆಲ್ಲ ಸಹ ಡೇಟಾ ಕಲೆಕ್ಷನ್ ಆಗುತ್ತೆ. ಇದರಿಂದ ಡೇಟಾಗಳು ಸೋರಿಕೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ದಲೆ ಈಗ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಸಹ ಒಲವಿದ್ರೆ ಏನನ್ನ ಸರ್ಚ್ ಮಾಡಿದ್ದಾರೆ ಇವರು, ಆಪ್ ಮೂಲಕ ಎಲ್ಲಾ ಡೇಟಾಗಳನ್ನ ಕಲೆಕ್ಟ್ ಆಗುತ್ತೆ. ಯಾವಾಗ್ಲಾದ್ರೂ ಇದು ಹ್ಯಾಕ್ ಆದ ಸಂದರ್ಭದಲ್ಲಿ ಅದು ಡೇಟಾ ಎಲ್ಲ ಸಹ ಸೋರಿಕೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಪೊಲೀಸರು ವಾದ ಆಗಿರ್ತಕ್ಕಂಥದ್ದು. ಇದು ಅನ್ಸೇಫ್ ಅಲ್ಲ. ಅಂದ್ರೆ ಮುಖ್ಯವಾಗಿ ಸರ್ಕಾರಿ ನೌಕರರೇನಿದ್ದಾರೆ ಅವ್ರಿಗೆ ಸರ್ಕಾರ ಸಿಮ್ ಕೊಟ್ಟು ಒಂದು ಆ ಮೊಬೈಲ್ ಅನ್ನ ಇಟ್ಕೊಂಡು ಅದರಲ್ಲಿ ನಾವು ಅದನ್ನ ಆಪ್ ಅನ್ನ, ಕರ್ತವ್ಯ ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ಆದ್ರೆ ನಾವು ಪರ್ಸನಲ್ ಮೊಬೈಲ್ ಅನ್ನ ಬಳಸಿ, ಪರ್ಸನಲ್ ನಂಬರ್ ಅನ್ನ ಬಳಸಿ, ಪರ್ಸನಲ್ ಆಧಾರ್ ಕೊಟ್ಟಾಗ, ಬಯೋಮೆಟ್ರಿಕ್ ಕೊಟ್ಟಾಗ ಇದು ನಮ್ಮ ಪರ್ಸನಲ್ ಡೀಟೇಲ್ ಎಲ್ಲ ಸಹ ಸೋರಿಕೆ ಆಗೋ ಸಾಧ್ಯತೆ ಇರುತ್ತೆ. ಇದು ಅನ್ಸೇಫ್ ಅನ್ನೋ ವಾದವನ್ನ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಹ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ಮತ್ತೆ ಇದನ್ನ ತಪ್ಪಿಸ್ಬೇಕು. ಇಂತಹ ಡೇಟಾವನ್ನ ನಾವು ಸೋರಿಕೆ ಆದಾಗ ನಮ್ಮ ಬ್ಯಾಂಕ್ ಅಕೌಂಟ್ಗಳು ಎಲ್ಲ ಲಿಂಕ್ ಆಗುತ್ತೆ. ನಮ್ಮ ಫೋನ್ ನಂಬರು, ಆಧಾರು, ಬಯೋಮೆಟ್ರಿಕ್ ಕೊಟ್ಟಾಗ ಬ್ಯಾಂಕ್ ಅಕೌಂಟ್ಗಳು ಕೂಡ ಲಿಂಕ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ಇಂದ ಸೈಬರ್ ಕ್ರಿಮಿನಲ್ಸ್ ಏನಿರ್ತಾರೆ ಅವರು ಆರಾಮಾಗಿ ಹಣವನ್ನ ನಮ್ಮ ಅಕೌಂಟ್ ಇಂದ, ಬ್ಯಾಂಕ್ ಅಕೌಂಟ್ ಇಂದ ತೆಗಿಯೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಅನ್ಸೇಫ್ ಅಲ್ಲ. ಇಂಥ ಆಪ್ ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಮುಖ್ಯವಾಗಿ ಅದರಲ್ಲಿ ಏನು ರಜಾ ಅಂದ್ರೆ ಭಾನುವಾರ ಏನ್ ರಜೆ ದಿನ ಇರುತ್ತೆ, ಮತ್ತೆ ಹಾಲಿಡೇಸ್ ಏನಿರುತ್ತೆ ಹಾಲಿಡೇ ಅಂತಲೇ ಮೆನ್ಷನ್ ಆಗುತ್ತೆ.
ನಾವು 24/7 ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ನಾವಿದು ಆ ದಿನ ಕೆಲಸ ಮಾಡಿರ್ತೀವಿ. ಎವಿಡೆನ್ಸ್ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಕೊಡಕ್ ಹೋದಾಗ ಅದನ್ನೇ ಡಿಫೆನ್ಸ್ ಅವ್ರು ಇಟ್ಕೊಂಡು ವಾದ ಮಾಡ್ತಾರೆ. ಇವರ ಆಪ್ ನಲ್ಲಿ ನಮೂದಾಗಿದೆ, ಅವತ್ತು ಕೆಲಸ ಮಾಡಿಲ್ಲ, ಆದ್ರೆ ಈಗ ಬಂದು ಅವರು ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಇದೆಲ್ಲ ಸಹ ಸಾಕಷ್ಟು ಟೆಕ್ನಿಕಲ್ ತೊಂದರೆಗಳಿದಾವೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.